Hi, hello, welcome back to my channel once again. So, in the previous video, I have shared some information about how we will consider length, breadth, or height or length like this. ನಾವು ಹಿಂದಿನ ವಿಡಿಯೋದಲ್ಲಿ ಏನು ನೋಡಿದ್ವಿ, ಲೆಂತ್ ಬ್ರೆಡ್ತ್ ಅಥವಾ ಲೆಂತ್ ಹೈಟ್ ಹೇಗೆ ಕನ್ಸಿಡರ್ ಮಾಡ್ತೀವಿ, ಅದು 2 ಡೈಮೆನ್ಷನಲ್ ಫಿಗರ್ಗೆ ಅನ್ನೋದನ್ನ ನೋಡಿದ್ವಿ. ಸೊ ಈ 2 ಡೈಮೆನ್ಷನಲ್ ಶೇಪ್ಸ್ನ ನಾವು ಹೇಗೆ ಕನ್ಸ್ಟ್ರಕ್ಟ್ ಮಾಡಿದೀವಿ, ಹೇಗೆ ಅದರ ನೇಮ್ಸ್ ಬಂದಿದೆ. ಸೊ ಒನ್ ಸಚ್ ವರ್ಡ್, ಒಂದು ಡಾಮಿನೆಂಟ್ ವರ್ಡ್ ಇದೆ, ದಟ್ ಇಸ್ ನಥಿಂಗ್ ಬಟ್ ಪಾಲಿಗನ್. ಓಕೆ, ಪಾಲಿ ಮೀನ್ಸ್ ಮೆನಿ, ಗನ್ ಮೀನ್ಸ್ ಶೇಪ್. ಮೆನಿ ಶೇಪ್ಸ್ ಅಂತ ವರ್ಡ್ ಮೀನಿಂಗ್ ಆಗುತ್ತೆ, ಬಟ್ ಇನ್ನರ್ ಮೀನಿಂಗ್ ಹೇಳಬೇಕು ಅಂತ ಹೇಳಿದ್ರೆ ಮೆನಿ ಸೈಡ್ಸ್ ಇರೋ ಶೇಪ್ಸ್ ಅಂತ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಹೌ ದಿಸ್ ಹ್ಯಾಪೆಂಡ್, how we will consider according to this major term. ಈ ಒಂದು ಡಾಮಿನೆಂಟ್ ಟರ್ಮ್ ಇಟ್ಕೊಂಡು ನಾವು ಹೇಗೆ ಕನ್ಸ್ಟ್ರಕ್ಟ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮಗೆ ಒಂದು ಎನ್ಕ್ಲೋಸ್ಡ್ ಶೇಪ್ ಬೇಕು ಅಂತ ಹೇಳಿದ್ರೆ, ಒಂದು ಕ್ಲೋಸ್ಡ್ ಫಿಗರ್ ಬೇಕು ಅಂತ ಹೇಳಿದ್ರೆ 2 ಲೈನ್ಸ್ ಆರ್ ನಾಟ್ ಎನಫ್. ನೋಡಿ, 2 ಲೈನನ್ನು ನೀವು ಹೇಗೆ ಜಾಯಿನ್ ಮಾಡಿದ್ರು 2 ಲೈನ್ಸ್ ಇಂದ ಯಾವುದೇ ಫಿಗರ್ ಆಗಲ್ಲ. ವಿ ನೀಡ್ 3 ಲೈನ್ಸ್ ಟು ಗೆಟ್ ಆನ್ ಎನ್ಕ್ಲೋಸ್ಡ್ ಫಿಗರ್. ಸೊ 3ಗಿಂತ ಜಾಸ್ತಿ ಲೈನ್ಸ್ ಇದ್ರೆ ಮಾತ್ರ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಡಿಫ್ರೆಂಟ್ ಶೇಪ್ಸ್. ಓಕೆ, ಇದು ಮೇಜರ್ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್ ದ ಚಿಲ್ಡ್ರನ್ ಹ್ಯಾಸ್ ಟು ರಿಮೆಂಬರ್ ಅಂತ ಅನ್ಕೊಳ್ಳಿ. ಓಕೆ, ಸೊ ಪಾಲಿ ಅಂತ ಹೇಳಿದೆ ಮೆನಿ, ಗನ್ ಅಂತ ಹೇಳಿದ್ರೆ ಶೇಪ್ಸ್. ಓಕೆ, ಸೊ ಫಸ್ಟ್ ಬರೋದೆ ಪಾಲಿಲಿ ನಾವು ಎನ್ ನಂಬರ್ ಆಫ್ ಸೈಡ್ಸ್ ಅಂತ ಹೇಳ್ತೀವಿ. ವಾಟ್ ವಿ ಸೇ ಎನ್ ಸೈಡ್ಸ್. ಸೊ ಎನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಎನ್ ವಿಲ್ ಸ್ಟಾರ್ಟ್ ಫ್ರಮ್ 3, 4, 5, 6 ಸೊ ಇದಕ್ಕಿಂತ ಎಷ್ಟಾದರೂ ಇರ್ಬೋದು ಶೇಪ್ ಸೈಡ್ಸ್. ಓಕೆ, ಒಂದು ಶೇಪಿಗೆ. ಸೊ ಫಸ್ಟ್ ಅದರಲ್ಲಿ ಸ್ಟಾರ್ಟ್ ಆಗೋದು 3, ಟ್ರೈ ಅಂತ ಹೇಳಿದ್ರೆ 3. ಓಕೆ, ಅದಕ್ಕೆ ನಾವು 3 ಸೈಡ್ಸ್ ಇರೋ ಅಂಥ ಒಂದು ಶೇಪ್ಗೆ ವಿ ವಿಲ್ ಸೇ ಆಸ್ ಟ್ರಯಾಂಗಲ್. ಕ್ವಾಡ್ರ ಅಂತ ಹೇಳಿದ್ರೆ 4. ಓಕೆ, ಅದಕ್ಕೆ 4 ಸೈಡ್ಸ್ ಇಂದ ಎನ್ಕ್ಲೋಸ್ ಆಗಿರೋ ಯಾವುದೇ ಒಂದು ಫಿಗರ್ ವಿ ವಿಲ್ ಸೇ ಕ್ವಾಡ್ರಿಲ್ಯಾಟ್ರಲ್. ವಾಟ್ ವಿ ಸೇ ಕ್ವಾಡ್ರಿಲ್ಯಾಟ್ರಲ್. ನೆಕ್ಸ್ಟ್ ಪೆಂಟ್, ವಿಚ್ ಮೀನ್ಸ್ 5. ಸೊ 5 ಸೈಡ್ಸ್ ಇರೋ ಅಂತ ಎನಿ ಫಿಗರ್ಗೆ ವಿ ವಿಲ್ ಸೇ pentagon with 5 sides. Hexagon, hexa means 6. Any figure enclosed with 6 sides, we will say it as hexagon. Similarly, hept means 7, heptagon with 7 sides. Octagon means with 8 sides. ಓಕೆ, 9 ಸೈಡ್ಸ್ ಇರೋದಕ್ಕೆ ನನಗಾನ್ ಅಂತ ಹೇಳ್ತೀವಿ. ನಾನ್ ಮೀನ್ಸ್ 9 ಅಲ್ವಾ, ನನಗಾನ್ ಅಂತ ನಾವು ಸ್ವಲ್ಪ ವೇರಿ ಮಾಡ್ಕೊಂಡಿದ್ದೀವಿ. ಅದೇ ಥರ ಡೆಕಾಗಾನ್. ಡೆಕಾ ಮೀನ್ಸ್ 10. The any shape enclosing with sides 10 number of sides, then that figure will be called as decagon. ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಮಗೆ ಮೇಜರ್ ನಾಲೆಡ್ಜ್ ಎಲ್ಲಿ ತನಕ ಇದೆ ಸಾಕು, ಡೆಕಾಗಾನ್ ತನಕ ಗೊತ್ತಿದ್ರೆ ಸಾಕು. ಓಕೆ,
ಸೊ ನಾವು ಇದರಲ್ಲಿ ಬೇಸಿಕ್ ಆಗಿ ಹೈಸ್ಕೂಲ್ ಲೆವೆಲ್ಗೆ ವಿ ವಿಲ್ ಓನ್ಲಿ ಸ್ಟಡಿ ವಿತ್ ದೀಸ್ ಟು. ಮೇಜರ್ ಆಗಿ ಹೈಸ್ಕೂಲ್ ತನಕ ನಾವು ಯಾವುದ್ರ ಬಗ್ಗೆ ಕಲಿತೀವಿ ಅಂತ ಹೇಳಿದ್ರೆ ಇವೆರಡೆ. ಸೊ ಹೈಯರ್ ಸ್ಟ್ಯಾಂಡರ್ಡ್ಸಿಗೆ ಹೋದ್ಮೇಲೂ ನಾವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಯಾವುದಕ್ಕೆ? ಇದೆರಡಕ್ಕೆ. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಟೆಲ್ ಯು ಅಬೌಟ್ ಟ್ರಯಾಂಗಲ್ ಆ್ಯಂಡ್ ಕ್ವಾಡ್ರಿಲ್ಯಾಟ್ರಲ್. ಓಕೆ, ಟ್ರಯಾಂಗಲ್ ಬಗ್ಗೆನೇ ಮಾತಾಡಿದ್ರೆ ನಿಯರ್ಲಿ 1 hour ಸಾಕಾಗಲ್ಲ. ಓಕೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ 2 dimension ಇಸ್ ಅ ವಾಸ್ಟ್ ಸಬ್ಜೆಕ್ಟ್. ಓಕೆ, ಈಗ ಮಾಡದೆ ನಾಳೆ ಮುಗೀತು ಅನ್ನೋಂಗಿಲ್ಲ. ಸೊ ಪ್ರಾಕ್ಟೀಸ್ ಮಾಡಿದಷ್ಟು, ಇಫ್ ಯು ಡೂ ಪ್ರಾಕ್ಟೀಸ್ ವೆಲ್, ಸೊ ದೆನ್ ಓನ್ಲಿ ದ ಕಾನ್ಸೆಪ್ಟ್ ವಿಲ್ ಬಿ stored in the mind, I think. Okay, next upcoming videoದಲ್ಲಿ first videoದಲ್ಲಿ we will see about triangles, later on quadrilaterals. Okay, I think this video has been informative to you. If it is informative, please share with your friends, family and kids in your family. Okay, if you do like this video, please share, like and subscribe to have more update on the video. ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮಕ್ಕಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟು ಗೆಟ್ ಸಚ್ ವಿಡಿಯೋಸ್. ಥ್ಯಾಂಕ್ ಯು.